ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ಇಡೀ ಜಗತ್ತೇ ನಿಬ್ಬೆರಗಾಗಿದೆ. ಹೀಗಿರುವಾಗ ಇದೇ ಕುಂಭಮೇಳದಲ್ಲಿ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿಯೋರ್ವ ಪತ್ತೆಯಾಗಿ ಕುಟುಂಬ ಸೇರಿದ್ದಾರೆ. ಮಗ ಬಂದಿದ್ದಕ್ಕೆ ಊರಲ್ಲಿ ಸಂಭ್ರಮ ಮನೆ ಮಾಡಿದೆ. ಕುರಿತಾಗಿ ಒಂದು ವರದಿ ಇಲ್ಲಿದೆ. ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿ ತಮ್ಮ ತವರು ಸೇರಿಕೊಳ್ಳುವುದಕ್ಕೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಕಾರಣವಾಗಿದೆ. ವರ್ಷ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿ ಪತ್ತೆ. ಸ್ನೇಹಿತನ ಕಣ್ಣಿಗೆ ಬಿದ್ದು ತವರು ಸೇರಿದ ಭೂಪ. ಈ ವ್ಯಕ್ತಿ ರಮೇಶ್ ಚೌಧರಿ. ಈತ ವಿಜಯಪುರದ ಕೋಲ್ತಾರ ತಾಲೂಕಿನ ಬಳೂತಿ ಗ್ರಾಮದವ. ಕಳೆದ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ. ತನ್ನ 17ನೇ ವಯಸ್ಸಿನಲ್ಲಿ ಮನಸ್ತಾಪದಿಂದ ಮನೆ ಬಿಟ್ಟು ಹೋಗಿದ್ದ. ಈತ ಪತ್ತೆಯಾಗಿದ್ದು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ಎಲ್ಲಿ ಸಿಕ್ಕಿಲ್ಲ. ಮತ್ ಬೀಗರ್ ಬಿಜರಿಗೆ ಹೇಳಿದವ್ರಿ, ಮತ್ ಊರಾನ ದೋಸ್ತರಿಗೆ ಹೇಳಿದ್ವು. ಆ ಕಡೆ ಅವ್ನ ಜೋಡಿ ಹೋದವ್ರು ಹಾಳಿ ಬಂದ್ರಿ, ಇವ್ ಬಂದಿಲ್ಲ. ಎಷ್ಟು ವರ್ಷ ಆಯ್ತು ಹೋಗಿ? 23 ವರ್ಷ ಆತ್ರಿ. ಅವ್ನು ನೀವು ಬಂದಿದ್ದಕ್ಕೆ ಈಗ ನಿಮಗೆ ಖುಷಿ ಅನ್ಸೈತ್ರಿ. ಕರ್ಕೊಂಬಂದವ್ರಿಗೆ ಖುಷಿ ಅನ್ಸೈತ್ರಿ. ಕಳೆದ ವಾರ ಅದೇ ಗ್ರಾಮದ ಮಲ್ಲನಗೌಡ ಪಾಟೀಲ ಹಾಗೂ ಇತರರು ಪ್ರಯಾಗ್ರಾಜ್ಗೆ ತೆರಳಿದ್ರು. ಅಲ್ಲಿಂದ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾಶಿ ತಲುಪಿದ್ರು. ಆಗ ಕಾಶಿಯಲ್ಲಿ ಸಾಧು ವೇಷದಲ್ಲಿದ್ದ ರಮೇಶ್ ಮಲ್ಲನಗೌಡ ಪಾಟೀಲ್ನ ಕಣ್ಣಿಗೆ ಬಿದ್ದು ರಮೇಶ್ ಜೊತೆಗಿನ ಬಾಲ್ಯ ನೆನಪಾಗಿ ಕರೆತಂದಿದ್ದಾರೆ. ಹಂಗ ತಿರ್ಗಾಡ್ಕೋತಾ ಇದ್ದಾಗ ರಮೇಶ್ ನನ್ನ ಕಣ್ಣಿಗೆ ಬಿದ್ದ. ಕಣ್ಣಿಗೆ ಬೀಳನ ಇವ್ ರಮೇಶ್ ಹೌದು ಅಲ್ಲ ಅಂತೇಳಿ ನಾನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಒಂದ್ 3-4 ನಿಮಿಷ ತಗೊಂಡೆ. ಕನ್ಫರ್ಮ್ ಆದ್ಮೇಲೆ ಅವನ ಹತ್ರ ಹೋಗಿ ನೀ ರಮೇಶ್ ಹೌದಲ್ಲ, ರಮೇಶ್ ಚೌಧರಿ ಹೌದಲ್ಲ ಅಂತ ಕೇಳಿದೆ. ನಾನು ಕೇಳೋಣ, ಅವ ಮೊದಲ ಇಲ್ಲ ಇಲ್ಲ ಅಂತೇಳಿ ಅಂದ. ಇಲ್ಲ, ನನಗ ಇದು ಆಗಿ ನಾ ಬಂದಿನಿ, ಬಂದ್ ಈಗ ಬಳುತಿಗೆ ಬರ್ತೀನಿ ಅಂತ ಹೇಳತ್ತಾನ. ನಾವು ಕರ್ಕೊಂಡು ಹೋಗ್ಯವು. ಪ್ಯಾಂಟ್ ಶರ್ಟ್ ಅವ್ನ ಬನಿಯಾನ ಅಂಡರ್ವೇರ್ ತಗೊಂಡು ಅವ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಳುತಿಗೆ ಬಂದ್ವಿ. ಯಾವಾಗ ರಮೇಶ್ ತಮ್ಮೂರಿನವನೇ ಎಂದು ಖಾತ್ರಿಯಾದ ಕೂಡಲೇ ಮಲ್ಲನಗೌಡ ರಮೇಶ್ ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ. ಬಳಿಕ ತಮ್ಮ ವಾಹನದಲ್ಲಿಯೇ ರಮೇಶ್ನನ್ನ ತಮ್ಮೂರು ಬಳೂತಿಗೆ ಕರೆದುಕೊಂಡು ಬಂದಿದ್ದಾರೆ. 24 ವರ್ಷಗಳ ಬಳಿಕ ವಾಪಸ್ಸಾದ ರಮೇಶ್ಗೆ ಮನೆ ಮಂದಿ ಹಾಗೂ ಗ್ರಾಮದ ಜನರು ಆತನನ್ನ ಸಂತಸದಿಂದಲೇ ಸ್ವಾಗತಿಸಿದ್ರು. ಮರಳಿ ಬಂದ ಗ್ರಾಮಸ್ಥ ರಮೇಶ್ ದುಂಡಪ್ಪ ಚೌಧರಿ ಅವರು ಈ ಊರಿಗೆ ಬಂದಿದ್ದು ಬಹಳ ಸಂತೋಷಕರವಾಗಿದ್ದು, ಆ ಶಿವನ ಆಶೀರ್ವಾದ ಮತ್ತು ಬಾವಿ ಬಸವೇಶ್ವರನ ಆಶೀರ್ವಾದ ಈ ಗ್ರಾಮದಲ್ಲಿ ಬಹಳ ಖುಷಿಯನ್ನ ವ್ಯಕ್ತಪಡಿಸಲು ಬಹಳ ಜನ ಬಹಳ ಖುಷಿಯಾಗೈತಿ. ಒಟ್ಟಾರೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ 24 ವರ್ಷದ ಹಿಂದೆ ಮನೆ ಬಿಟ್ಟು ಹೋದವನನ್ನ ವಾಪಸ್ ಮನೆಗೆ ಸೇರಿಸಿದ್ದು ಗ್ರಾಮಸ್ಥರಲ್ಲಿ ಸಂತಸ ತರಿಸಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ಇಡೀ ಜಗತ್ತೇ ನಿಬ್ಬೆರಗಾಗಿದೆ. ಹೀಗಿರುವಾಗ ಇದೇ ಕುಂಭಮೇಳದಲ್ಲಿ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿಯೋರ್ವ ಪತ್ತೆಯಾಗಿ ಕುಟುಂಬ ಸೇರಿದ್ದಾರೆ. ಮಗ ಬಂದಿದ್ದಕ್ಕೆ ಊರಲ್ಲಿ ಸಂಭ್ರಮ ಮನೆ ಮಾಡಿದೆ. ಕುರಿತಾಗಿ ಒಂದು ವರದಿ ಇಲ್ಲಿದೆ. ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿ ತಮ್ಮ ತವರು ಸೇರಿಕೊಳ್ಳುವುದಕ್ಕೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಕಾರಣವಾಗಿದೆ. ವರ್ಷ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿ ಪತ್ತೆ. ಸ್ನೇಹಿತನ ಕಣ್ಣಿಗೆ ಬಿದ್ದು ತವರು ಸೇರಿದ ಭೂಪ. ಈ ವ್ಯಕ್ತಿ ರಮೇಶ್ ಚೌಧರಿ. ಈತ ವಿಜಯಪುರದ ಕೋಲ್ತಾರ ತಾಲೂಕಿನ ಬಳೂತಿ ಗ್ರಾಮದವ. ಕಳೆದ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ. ತನ್ನ 17ನೇ ವಯಸ್ಸಿನಲ್ಲಿ ಮನಸ್ತಾಪದಿಂದ ಮನೆ ಬಿಟ್ಟು ಹೋಗಿದ್ದ. ಈತ ಪತ್ತೆಯಾಗಿದ್ದು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ಎಲ್ಲಿ ಸಿಕ್ಕಿಲ್ಲ. ಮತ್ ಬೀಗರ್ ಬಿಜರಿಗೆ ಹೇಳಿದವ್ರಿ, ಮತ್ ಊರಾನ ದೋಸ್ತರಿಗೆ ಹೇಳಿದ್ವು. ಆ ಕಡೆ ಅವ್ನ ಜೋಡಿ ಹೋದವ್ರು ಹಾಳಿ ಬಂದ್ರಿ, ಇವ್ ಬಂದಿಲ್ಲ. ಎಷ್ಟು ವರ್ಷ ಆಯ್ತು ಹೋಗಿ? 23 ವರ್ಷ ಆತ್ರಿ. ಅವ್ನು
ನೀವು ಬಂದಿದ್ದಕ್ಕೆ ಈಗ ನಿಮಗೆ ಖುಷಿ ಅನಿಸೈತ್ರಿ. ಕರ್ಕೊಂಬಂದವ್ರಿಗೆ ಖುಷಿ ಅನಿಸೈತ್ರಿ. ಕಳೆದ ವಾರ ಅದೇ ಗ್ರಾಮದ ಮಲ್ಲನಗೌಡ ಪಾಟೀಲ ಹಾಗೂ ಇತರರು ಪ್ರಯಾಗ್ರಾಜ್ಗೆ ತೆರಳಿದ್ರು. ಅಲ್ಲಿಂದ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾಶಿ ತಲುಪಿದ್ರು. ಆಗ ಕಾಶಿಯಲ್ಲಿ ಸಾಧು ವೇಷದಲ್ಲಿದ್ದ ರಮೇಶ್ ಮಲ್ಲನಗೌಡ ಪಾಟೀಲ್ನ ಕಣ್ಣಿಗೆ ಬಿದ್ದು ರಮೇಶ್ ಜೊತೆಗಿನ ಬಾಲ್ಯ ನೆನಪಾಗಿ ಕರೆತಂದಿದ್ದಾರೆ. ಹಂಗ ತಿರ್ಗಾಡ್ಕೋತಾ ಇದ್ದಾಗ ರಮೇಶ್ ನನ್ನ ಕಣ್ಣಿಗೆ ಬಿದ್ದ. ಕಣ್ಣಿಗೆ ಬೀಳನ ಇವು ರಮೇಶ್ ಹೌದು ಅಲ್ಲ ಅಂತೇಳಿ ನಾನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಒಂದ್ 3-4 ನಿಮಿಷ ತಗೊಂಡೆ. ಕನ್ಫರ್ಮ್ ಆದ್ಮೇಲೆ ಅವನ ಹತ್ರ ಹೋಗಿ ನೀ ರಮೇಶ್ ಹೌದಾ ಅಲ್ಲ, ರಮೇಶ್ ಚೌಧರಿ ಹೌದಾ ಅಲ್ಲ ಅಂತ ಕೇಳಿದೆ. ನಾನು ಕೇಳೋಣ ಅವ ಮೊದಲ ಇಲ್ಲ ಇಲ್ಲ ಅಂತೇಳಿ ಅಂದ. ಇಲ್ಲ ನನಗ ಇದು ಆಗಿ ನಾ ಬಂದಿನಿ, ಬಂದ್ ಈಗ ಬಳುತಿಗೆ ಬರ್ತೀನಿ ಅಂತ ಹೇಳತ್ತಾನ. ನಾವು ಕರ್ಕೊಂಡು ಹೋಗ್ಯವು ಪ್ಯಾಂಟ್ ಶರ್ಟ್ ಅವ್ನ ಬನಿಯಾನ ಅಂಡರ್ವೇರ್ ತಗೊಂಡು ಅವ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಳುತಿಗೆ ಬಂದ್ವಿ. ಯಾವಾಗ ರಮೇಶ್ ತಮ್ಮೂರಿನವರೇ ಎಂದು ಖಾತ್ರಿಯಾದ ಕೂಡಲೇ ಮಲ್ಲನಗೌಡ ರಮೇಶ್ ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ. ಬಳಿಕ ತಮ್ಮ ವಾಹನದಲ್ಲಿಯೇ ರಮೇಶ್ನನ್ನ ತಮ್ಮೂರು ಬಳುತಿಗೆ ಕರೆದುಕೊಂಡು ಬಂದಿದ್ದಾರೆ. 24 ವರ್ಷಗಳ ಬಳಿಕ ವಾಪಸ್ಸಾದ ರಮೇಶ್ಗೆ ಮನೆ ಮಂದಿ ಹಾಗೂ ಗ್ರಾಮದ ಜನರು ಆತನನ್ನ ಸಂತಸದಿಂದಲೇ ಸ್ವಾಗತಿಸಿದ್ರು. ಮರಳಿ ಬಂದ ಗ್ರಾಮಸ್ಥ ರಮೇಶ್ ದುಂಡಪ್ಪ ಚೌಧರಿ ಅವರು ಈ ಊರಿಗೆ ಬಂದಿದ್ದು ಬಹಳ ಸಂತೋಷಕರವಾಗಿದ್ದು, ಆ ಶಿವನ ಆಶೀರ್ವಾದ ಮತ್ತು ಬಾಬಿ ಬಸವೇಶ್ವರನ ಆಶೀರ್ವಾದ ಈ ಗ್ರಾಮದಲ್ಲಿ ಬಹಳ ಖುಷಿಯನ್ನ ವ್ಯಕ್ತಪಡಿಸಲು ಬಹಳ ಜನ ಬಹಳ ಖುಷಿಯಾಗೈತಿ. ಒಟ್ಟಾರೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ 24 ವರ್ಷದ ಹಿಂದೆ ಮನೆ ಬಿಟ್ಟು ಹೋದವನನ್ನ ವಾಪಸ್ ಮನೆಗೆ ಸೇರಿಸಿದ್ದು ಗ್ರಾಮಸ್ಥರಲ್ಲಿ ಸಂತಸ ತರಿಸಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಡೆದ ಮಹಾಕುಂಭಮೇಳಕ್ಕೆ ಇಡೀ ಜಗತ್ತೇ ನಿಬ್ಬೆರಗಾಗಿದೆ. ಹೀಗಿರುವಾಗ ಇದೇ ಕುಂಭಮೇಳದಲ್ಲಿ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿಯೋರ್ವ ಪತ್ತೆಯಾಗಿ ಕುಟುಂಬ ಸೇರಿದ್ದಾರೆ. ಮಗ ಬಂದಿದ್ದಕ್ಕೆ ಊರಲ್ಲಿ ಸಂಭ್ರಮ ಮನೆ ಮಾಡಿದೆ. ಕುರಿತಾಗಿ ಒಂದು ವರದಿ ಇಲ್ಲಿದೆ. 24 ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿ ತಮ್ಮ ತವರು ಸೇರಿಕೊಳ್ಳುವುದಕ್ಕೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಕಾರಣವಾಗಿದೆ. 24 ವರ್ಷ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿ ಪತ್ತೆ. ಸ್ನೇಹಿತನ ಕಣ್ಣಿಗೆ ಬಿದ್ದು ತವರು ಸೇರಿದ ಭೂಪ. ಈ ವ್ಯಕ್ತಿ ರಮೇಶ್ ಚೌಧರಿ. ಈತ ವಿಜಯಪುರದ ಕೋಲ್ತಾರ ತಾಲೂಕಿನ ಬಳುತಿ ಗ್ರಾಮದವ. ಕಳೆದ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ. ತನ್ನ 17ನೇ ವಯಸ್ಸಿನಲ್ಲಿ ಮನಸ್ತಾಪದಿಂದ ಮನೆ ಬಿಟ್ಟು ಹೋಗಿದ್ದ. ಈತ ಪತ್ತೆಯಾಗಿದ್ದು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ಎಲ್ಲಿ ಸಿಕ್ಕಿಲ್ಲ. ಮತ್ ಬೀಗರ್ ಬಿಜರಿಗೆ ಹೇಳಿದ್ರಿ, ಮತ್ ಊರಾನ ದೋಸ್ತರಿಗೆ ಹೇಳಿದ್ವು. ಆ ಕಡೆ ಅವ್ನ ಜೋಡಿ ಹೋದವ್ರು ಹಾಳಿ ಬಂದ್ರಿ, ಇವ್ ಬಂದಿಲ್ಲ. ಎಷ್ಟು ವರ್ಷ ಆಯ್ತು ಹೋಗಿ? 23 ವರ್ಷ ಆತ್ರಿ. ನೀವು ಬಂದಿದ್ದಕ್ಕೆ ಈಗ ನಿಮಗೆ ಖುಷಿ ಅನಿಸೈತ್ರಿ. ಕರ್ಕೊಂಬಂದವ್ರಿಗೆ ಖುಷಿ ಅನಿಸೈತ್ರಿ. ಕಳೆದ ವಾರ ಅದೇ ಗ್ರಾಮದ ಮಲ್ಲನಗೌಡ ಪಾಟೀಲ ಹಾಗೂ ಇತರರು ಪ್ರಯಾಗ್ರಾಜ್ಗೆ ತೆರಳಿದ್ರು. ಅಲ್ಲಿಂದ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾಶಿ ತಲುಪಿದ್ರು. ಆಗ ಕಾಶಿಯಲ್ಲಿ ಸಾಧು ವೇಷದಲ್ಲಿದ್ದ ರಮೇಶ್ ಮಲ್ಲನಗೌಡ ಪಾಟೀಲ್ನ ಕಣ್ಣಿಗೆ ಬಿದ್ದು ರಮೇಶ್ ಜೊತೆಗಿನ ಬಾಲ್ಯ ನೆನಪಾಗಿ ಕರೆತಂದಿದ್ದಾರೆ. ಹಂಗ ತಿರ್ಗಾಡ್ಕೋತಾ ಇದ್ದಾಗ ರಮೇಶ್ ನನ್ನ ಕಣ್ಣಿಗೆ ಬಿದ್ದ. ಕಣ್ಣಿಗೆ ಬೀಳನ ಇವು ರಮೇಶ್ ಹೌದು ಅಲ್ಲ ಅಂತೇಳಿ ನಾನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಒಂದ್ 3-4 ನಿಮಿಷ ತಗೊಂಡೆ. ಕನ್ಫರ್ಮ್ ಆದ್ಮೇಲೆ ಅವನ ಹತ್ರ ಹೋಗಿ ನೀ ರಮೇಶ್ ಹೌದಾ ಅಲ್ಲ, ರಮೇಶ್ ಚೌಧರಿ ಹೌದಾ ಅಲ್ಲ ಅಂತ ಕೇಳಿದೆ. ನಾನು ಕೇಳೋಣ ಅವ ಮೊದಲ ಇಲ್ಲ ಇಲ್ಲ ಅಂತೇಳಿ ಅಂದ. ಇಲ್ಲ ನನಗ ಇದು ಆಗಿ ನಾ ಬಂದಿನಿ, ಬಂದ್ ಈಗ ಬಳುತಿಗೆ ಬರ್ತೀನಿ ಅಂತ ಹೇಳತ್ತಾನ. ನಾವು ಕರ್ಕೊಂಡು ಹೋಗ್ಯವು ಪ್ಯಾಂಟ್ ಶರ್ಟ್ ಅವ್ನ ಬನಿಯಾನ ಅಂಡರ್ವೇರ್ ತಗೊಂಡು ಅವ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಳುತಿಗೆ ಬಂದ್ವಿ. ಯಾವಾಗ ರಮೇಶ್ ತಮ್ಮೂರಿನವರೇ ಎಂದು ಖಾತ್ರಿಯಾದ ಕೂಡಲೇ ಮಲ್ಲನಗೌಡ ರಮೇಶ್ ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ. ಬಳಿಕ ತಮ್ಮ ವಾಹನದಲ್ಲಿಯೇ ರಮೇಶ್ನನ್ನ ತಮ್ಮೂರು ಬಳುತಿಗೆ ಕರೆದುಕೊಂಡು ಬಂದಿದ್ದಾರೆ. 24 ವರ್ಷಗಳ ಬಳಿಕ ವಾಪಸ್ಸಾದ ರಮೇಶ್ಗೆ ಮನೆ ಮಂದಿ ಹಾಗೂ ಗ್ರಾಮದ ಜನರು ಆತನನ್ನ ಸಂತಸದಿಂದಲೇ ಸ್ವಾಗತಿಸಿದ್ರು. ಮರಳಿ ಬಂದ ಗ್ರಾಮಸ್ಥ
ರಮೇಶ ದುಂಡಪ್ಪ ಚೌಧರಿ ಅವರು ಈ ಊರಿಗೆ ಬಂದಿದ್ದು ಬಹಳ ಸಂತೋಷಕರವಾಗಿದ್ದು, ಆ ಶಿವನ ಆಶೀರ್ವಾದ ಮತ್ತು ಬಾವಿ ಬಸವೇಶ್ವರನ ಆಶೀರ್ವಾದ ಈ ಗ್ರಾಮದಲ್ಲಿ ಬಹಳ ಖುಷಿಯನ್ನ ವ್ಯಕ್ತಪಡಿಸಲು ಬಹಳ ಜನ ಬಹಳ ಖುಷಿಯಾಗೈತಿ. ಒಟ್ಟಾರೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ 24 ವರ್ಷದ ಹಿಂದೆ ಮನೆ ಬಿಟ್ಟು ಹೋದವನನ್ನ ವಾಪಸ್ ಮನೆಗೆ ಸೇರಿಸಿದ್ದು ಗ್ರಾಮಸ್ಥರಲ್ಲಿ ಸಂತಸ ತರಿಸಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.